ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು. ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಹಾಗೆ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದರೆ ಯು ಆರ್ ರಿಯಲಿ ಗ್ರೇಟ್ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಿ ಮನಸ್ಸಿಂದ ಹೇಳಿ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಅವ್ರ ಹೆಸರನ್ನ 3 ಸಲ ಮನಸ್ಸಲ್ಲೇ ನೆನ್ಪು ಮಾಡ್ಕೊಳ್ಳಿ. ಕ್ಯಾಂಡಲ್ ಹಚ್ಚಿದಾಗಲೂ ಅಷ್ಟೇ ಆ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಸಲ ಹೇಳಿ ಫೀಲ್ ಮಾಡ್ತಾ, ಹಾಗೆ 1 ಸೆಕೆಂಡ್ ಆದ್ರೂ ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಸಲ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಪರಾಶಕ್ತಿ ಜಗನ್ನಾಥಮ್ಮ. ಓಕೆ, ಓ ಮೈ ಗಾಡ್, ಫಸ್ಟ್ ನಿಮಗೆ ಹೃದಯದ ಮಾರ್ಕ್ ಸಿಕ್ಕಿಬಿಟ್ಟಿದೆ, ಹಾರ್ಟ್. ಓಕೆ, ಇಲ್ಲಿ ಕಣ್ಣೀರಿನ ಒಂದು ಹನಿ ಅಂತ ಇಲ್ಲಿ ಆ ಒಂದು ಫೀಲ್ ಎನರ್ಜಿ ಬರ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಅವರು ನಿಮ್ಮ ಹಳೆಯ ನೆನಪುಗಳನ್ನು ಸ್ಮರಿಸ್ತಾ ಸ್ವಲ್ಪ ಭಾವುಕರಾಗಿದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಜೊತೆಗಿದ್ದಾಗ ಸಿಗ್ತಿದ್ದಂತಹ ಆ ಒಂದು ನೆಮ್ಮದಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಸುಖ ಆಗಿರಬಹುದು, ಇಂದು ಅವರ ಜೀವನದಲ್ಲಿ ಅದೊಂಥರ ಮರೀಚಿಕೆಯಾಗಿ ಆ ಥರದ ಒಂದು ಫೀಲ್ನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಮರೀಚಿಕೆ ಥರ ಫೀಲ್ ಮಾಡ್ತಾ ಇದ್ದಾರೆ. ನೀವೇ ಅವರಿಗೊಂಥರ ಪ್ರಪಂಚ ಆಗಿದ್ರಿ, ಅಥವಾ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಅವರು ಒಂಥರ ಪ್ರಪಂಚ ಆಗಿದ್ರು. ಸೊ ಇಲ್ಲಿ 2 ಎನರ್ಜಿನೂ ಬರ್ತಾ ಇದೆ, ನಿಮ್ಮ ಎನರ್ಜಿನೂ ಬರ್ತಿದೆ, ಅವರ ಎನರ್ಜಿನೂ ಬರ್ತಾ ಇದೆ. ಓಕೆ, ನೀವು ಕೂಡ ಎಲ್ಲೋ ಒಂದು ಕಡೆ ಅವರನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕಿರುವಂಥದ್ದು, ನಿನ್ನೆಯ ರಾತ್ರಿ ಮನಸ್ಸನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೊಂಡಿದ್ದಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಒಂದು ದಿನನೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ, ಇಬ್ಬರು ಒಟ್ಟಿಗಿದ್ದಾಗ ಒಂದು ದಿನನೂ ಜಗಳ ಅಂತ ಹೇಳಿ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ನೀವಲ್ಲ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ವಿಷಯಕ್ಕೆ ಇಬ್ಬರು ಕೂಡ ದೂರ ಆಗಿರುವಂತಹ ಎನರ್ಜಿ ಬರ್ತಿದೆ. ಇದೊಂದು ಸಿಲ್ಲಿ ಮ್ಯಾಟರ್, ಇದೇನು ತುಂಬ ತಲೆ ಹೋಗುವಂಥ ವಿಷಯನೂ ಅಲ್ಲ, ತುಂಬ ದೊಡ್ಡ ವಿಷಯನೂ ಅಲ್ಲ, ಜಗಳ ಮಾಡ್ಕೊಳ್ಳುವಂತಹ ವಿಷಯನೂ ಕೂಡ ಅಲ್ಲ. ಸೊ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿರುವಂಥದ್ದು, ಆ ವಿಷಯವನ್ನು ನಿಮ್ಮ ಪರ್ಸನ್ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ದೂರ ಇದ್ದೀರಾ ಇಬ್ಬರು ಕೂಡ, ಬಟ್ ತುಂಬ ಕಷ್ಟದಲ್ಲಿ ದೂರ ಇರುವಂಥದ್ದು. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಮನಸ್ಸಲ್ಲಿರುವಂತಹ ಒಂದಷ್ಟು ಗೊಂದಲಗಳು ಹೊರ ಬರ್ತಿದೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದರೆ ಅವ್ರ ಮನಸ್ಸಲ್ಲಿ ಒಂದಷ್ಟು ಗೊಂದಲಗಳಿದೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಇದು ನೀವು ಸೆಕೆಂಡ್ ಪರ್ಸನ್ ಆಗಿರ್ಬೋದು. ಅಂದರೆ ಅವ್ರ ಎಕ್ಸ್ ಪರ್ಸನ್ ಒಬ್ರು ಇದ್ದಾರೆ, ಅಥವಾ ಅವರು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗಿರಬಹುದು, ಅಥವಾ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆಗಿರಬಹುದು. ನೀವೆಲ್ಲೋ ಒಂದು ಕಡೆ ಇವರಿಗೆ ಸೆಕೆಂಡ್ ಪರ್ಸನ್ ಅಥವಾ ಸೆಕೆಂಡ್ ವೈಫ್, ಸೆಕೆಂಡ್ ಹಸ್ಬೆಂಡ್ ಆಗಿರಬಹುದು. ಎಲ್ಲೋ ಒಂದು ಕಡೆ ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ಮ ಪರ್ಸನ್. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಗೊಂದಲ ಅನ್ನುವಂಥದ್ದು ಯಾವುದರಲ್ಲಿ ಅಂತ ಡೀಟೇಲ್ ಆಗಿ ನೋಡಿದಾಗ ಇಲ್ಲಿ ಬರ್ತಿರುವಂಥದ್ದು, ನಿಮ್ಮನ್ನು ಸಂಪರ್ಕ ಮಾಡಬೇಕಾ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂತಹ ವಿಷಯದಲ್ಲಿ ತುಂಬ ಕನ್ಫ್ಯೂಷನ್ ಬರ್ತಿರುವಂಥದ್ದು. ಈ ಒಂದು ಕಾಂಟ್ಯಾಕ್ಟ್ ಮಾಡಲೋ ಬೇಡವಾ ಅನ್ನೋದು ದ್ವಂದ್ವದಲ್ಲಿದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ.
ಸೋಲ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮಿಬ್ಬರದ್ದು. ಸೊ ಹಾಗಾಗಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಸೋಲ್ ನಿಮ್ಮ ಹತ್ರ ಬರಬೇಕು ಅನ್ನೋಂತಹ ಒಂದು ಆತುರತೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಕಂಟ್ರೋಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಓಕೆ, ಎನ್ ಲೆಟರ್, ವೈ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎ ಲೆಟರ್, ಆರ್ ಲೆಟರ್, ಕೆ ಲೆಟರ್, ಜೆ ಲೆಟರ್, ಜಿ ಲೆಟರ್, ಹೆಚ್ ಲೆಟರ್, ಪಿ, ಎಸ್. ಡೇಟ್ ಆಫ್ ಬರ್ತ್ 19 6 10 11 8 21 31 3 4 16 14 22. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ನಿಮ್ಮೆಲ್ಲರ ರಿವ್ಯೂಗಳನ್ನು ನೋಡ್ತಾ ಇದ್ದೀನಿ, ಹಂಚ್ಕೊಳ್ತಾ ಇದ್ದೀರಲ್ವ ನನ್ನ ಹತ್ರ. ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ಬರು ಹಂಚ್ಕೊಳ್ತೀರಾ, ನಾನು ವಿಡಿಯೋನ ಫಾಲೋ ಮಾಡ್ತೀನಿ, ನೀವು ಹೇಳ್ದಂಗೆಲ್ಲ ಫಾಲೋ ಮಾಡ್ತೀನಿ, ಬಟ್ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅಂದ್ಕೊಂಡಂಗೆ ಆಗಬೇಕಂದ್ರೆ ನೀವು ನನ್ನ ಜೊತೆ ಕನೆಕ್ಟ್ ಆಗಿರಬೇಕು. ಅಲ್ಲಿ ಚೆಕ್ ಮಾಡಿದಾಗ ಸಬ್ಸ್ಕ್ರೈಬು ಆಗಿರೋದಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಾಲೋನೂ ಮಾಡ್ತಾ ಇರಲ್ಲ, ಬಟ್ ಅವ್ರು ಜಪ ಮಾಡ್ತಾ ಇರ್ತಾರೆ, ನಾನು ಅಂದ್ಕೊಂಡಿದ್ದಾಗಬೇಕು, ನಾನು ಅಂದ್ಕೊಂಡಿದ್ದಾಗಬೇಕು, ನಾನು ಅಂದ್ಕೊಂಡಿದ್ದಾಗಬೇಕು ಅಂತ ಹೇಳಿ. ಇಲ್ಲಿ ಸುಮ್ಮನೆ ಕೂತ್ಕೊಂಡು ವೈಫೈಗೆ ನೀವು ಕೋಡ್ ಹಾಕಿಬಿಟ್ಟು ಕನೆಕ್ಟ್ ಆಗ್ದೇನೆ ವೈಫೈಗೆ ಡಾಟಾ ಬರ್ತಾ ಇಲ್ಲ ಅಂತ ಹೇಳ್ದಂಗೆ ಆಯ್ತಿದ್ವಿ ಕತೆ ನಿಮ್ಮದು. ನೋಡಿದಾಗ ನನ್ನ ಜೊತೆಗೆ ಅಲ್ಲಿ ಯಾರೂ ಕನೆಕ್ಟೇ ಆಗಿರಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ಮೆಸೇಜ್ ಮಾಡಿರ್ತಾರೆ, ನಾನು ಅಂದ್ಕೊಂಡು ನಂಗೆ ಏನೂ ಆಗ್ತಾ ಇಲ್ಲ, ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಬಟ್ ಅಂದ್ಕೊಂಡಿದ್ದಾಗಬೇಕಂದ್ರೆ ನನ್ನ ಜೊತೆ ಕನೆಕ್ಟ್ ಆಗಬೇಕಪ್ಪ, ಸುಮ್ಮನೆ ಆಗಲ್ಲ. ಓಕೆ, ಸೊ ನಿಮಗೆ ಡಾಟಾ ಸಿಗಬೇಕಂದ್ರೆ ವೈಫೈ ಜೊತೆ ಕನೆಕ್ಟ್ ಆಗಬೇಕಲ್ವಾ? ಸುಮ್ಮನೆ ಡಾಟಾ ಸಿಕ್ಬಿಡತ್ತಾ ನಿಮಗೆ? ನಂಗೆ ಡಾಟಾ ಸಿಗಬೇಕು ಅಂತ ವೈಫೈ ತೊಗೊಬಿಟ್ಟು ವೈಫೈ ನನಗೆ ಡಾಟಾ ಕೊಡು ಅಂತ ಹಿಂಗೆ ಕೇಳಿದ್ರೆ ಸಿಗತ್ತಾ ಅಲ್ವಾ? ಸೊ ಸ್ವಲ್ಪ ಯೋಚನೆ ಮಾಡಿ. ಎಸ್, ಓ ಮೈ ಗಾಡ್, 2 ಕಾರ್ಡ್ ಬಂತು. ದ ಫುಲ್ ಕಾರ್ಡ್ ಬರ್ತಿದೆ, ದ ಎಂಪ್ರೆನ್ಸ್ ಕಾರ್ಡ್, ಕಿಂಗ್ ಆಫ್ ವ್ಯಾಂಡ್ಸ್, 2 ಆಫ್ ಸಾರ್ಡ್ಸ್, ಕನ್ಫ್ಯೂಷನ್ ನೋಡಿದ್ರ, ಏಸ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ಕಪ್ಸ್, ಪೇಜ್ ಆಫ್ ವ್ಯಾಂಡ್ಸ್, 10 ಆಫ್ ವ್ಯಾಂಡ್ಸ್. ಬಾಟಮ್ ಆಫ್ ದ ಕಾರ್ಡ್ ದ ಹೆರೋಫೆಂಟ್ ಕಾರ್ಡ್ ಬರ್ತಾ ಇದೆ. ನೈಸ್. ಓಕೆ, ಇಲ್ಲಿ ಮೊದಲನೇದಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿನ್ನೆ ರಾತ್ರಿ ಅವರು ತೀರಾ ಒಂಟಿತನವನ್ನು ಅನುಭವಿಸಿದ್ದಾರೆ ನೋಡಬಹುದು. ದ ಫುಲ್ ಕಾರ್ಡ್, ಹಾಗೆಯೇ ಪೇಜ್ ಆಫ್ ಕಪ್ಸ್ ಇರಬಹುದು, ಆ್ಯಂಡ್ 10 ಆಫ್ ವ್ಯಾಂಡ್ಸ್ ಇರಬಹುದು, ಕಿಂಗ್ ಆಫ್ ವ್ಯಾಂಡ್ಸ್ ಇರಬಹುದು. ಸೊ ಆಲ್ಮೋಸ್ಟ್ ಅವರ ಎನರ್ಜಿಯಲ್ಲಿ ತುಂಬಾ ಅವರು ಒಂಟಿತನ, ಅಲೋನ್ ಫೀಲ್ನ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಅಲ್ಲಿ ಅವ್ರ ಮನೆ ಹತ್ರ ಟೆರೆಸ್ ಮೇಲೆ ಇರ್ಬೋದು, ಅಥವಾ ಹೊರಗಡೆ ಬಂದು ನಿದ್ದೆ ಬರ್ದೇನೆ ಹೊರಗಡೆ ಬಂದು ಆಕಾಶ ನೋಡ್ತಾ, ಆ ಚಂದ್ರನ ನೋಡ್ತಾ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಫೇಸ್ನ ನೆನ್ಪು ಮಾಡ್ಕೊಂಡಿರುವಂಥದ್ದು, ಅಥವಾ
ಆ ಒಂದು ಆಕಾಶನ ನೋಡ್ತಾ ನಿಮ್ಮ ಒಂದು ಎನರ್ಜಿನ ಫೀಲ್ ಮಾಡಿರುವಂಥದ್ದು, ನಿಮ್ಮ ಜೊತೆ ಮಾತಾಡಿದಂತಹ ಫೀಲು, ನಿಮ್ಮ ಜೊತೆಗಿದ್ದಂತಹ ಕ್ಷಣದ ಫೀಲನ್ನು ಅವ್ರು ಇಲ್ಲಿ ಮಾಡ್ತಾ ಇದ್ರು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಇದು ಕೇವಲ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ರಿಲೇಶನ್ಶಿಪ್ ಆಕರ್ಷಣೆ ಅಥವಾ ಒಂದು ಅಟ್ರಾಕ್ಷನ್ ಆ ಥರದ್ದು ಏನೂ ಎನರ್ಜಿ ಇಲ್ಲ. ಕೆಲವೊಬ್ರು ಅನ್ಕೊಂಡಿರ್ಬೋದು ಇದು ಜಸ್ಟ್ ಈ ವ್ಯಕ್ತಿ ಜೊತೆಗಾಗಿರೋದು ಅಟ್ರಾಕ್ಷನ್ ಅಷ್ಟೇ, ಇದು ಲವ್ ಅಲ್ಲ, ರಿಲೇಶನ್ಶಿಪ್ ಅಲ್ಲ, ಈ ವ್ಯಕ್ತಿ ನನ್ನೋರಲ್ಲ, ಈ ಥರ ಎಲ್ಲ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಈ ಒಂದು ಪ್ರೀತಿಯಲ್ಲಿ ಅದು ಅಲ್ಲ. ಓಕೆ, ಸೊ ಇದು ಆಕರ್ಷಣೆ ಅಲ್ಲ, ನೆನಪಿರಲಿ. ಇದೊಂದು ಸೋಲ್ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿದೆ. ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಅದೇ ಎನರ್ಜಿ ಬಂದಿರುವಂಥದ್ದು. ಈ ಒಂದು ಪ್ರೀತಿಯಲ್ಲಿ, ಈ ಒಂದು ಸಂಬಂಧದಲ್ಲಿ ಒಂದು ಆತ್ಮಗಳ ಬಂಧ, ಸೋಲ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಇಲ್ಲಿ ಕೆಲವೊಂದು ಎನರ್ಜಿಗೆ, ಕೆಲವೊಂದು ನಿಮ್ಮ ಒಂದು ಎನರ್ಜಿಗೆ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಮೊದಲ ಭೇಟಿ ಒಂದು ಸಣ್ಣ ಜಗಳಗಳು ಅಥವಾ ನೀವು ಅವರಿಗೋಸ್ಕರ ಮಾಡಿದಂತಹ ಸಣ್ಣ ತ್ಯಾಗ ಆಗಿರಬಹುದು. ಓಕೆ, ಎಲ್ಲೋ ಒಂದ್ ಕಡೆ ಸಣ್ಣ ವಿಷಯದಲ್ಲಿ ಜಗಳ ಮಾಡ್ಕೊಂಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ಜಗಳದಿಂದನೇ ಎಲ್ಲೋ ಒಂದ್ ಕಡೆ ಪ್ರೀತಿ, ಫ್ರೆಂಡ್ಶಿಪ್, ಪ್ರೀತಿ ಅಂತ ಹೇಳಿ ಶುರು ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ. ಓಕೆ, ಇದೆಲ್ಲವೂ ಕೂಡ ನಿನ್ನೆಯ ರಾತ್ರಿ ಅವರ ಕಣ್ಣಲ್ಲಿ ಒಂಥರ ಸಿನಿಮಾ ತರ ಹಾದು ಹೋಗಿರುವಂತಹ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಕನೆಕ್ಟ್ ಆದ್ವಿ, ಹೇಗಾಯಿತು, ಏನಾಯಿತು, ಪ್ರತಿಯೊಂದನ್ನು ಕೂಡ ಅವ್ರು ಇಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರಿಗೋಸ್ಕರ ನೀವು ಯಾವುದೋ ಒಂದು ವಿಷಯದಲ್ಲಿ ತುಂಬ ತ್ಯಾಗ ಮಾಡಿರುವಂತಹ ಒಂದು ಎನರ್ಜಿ ಕೂಡ ಇದೆ, ಸ್ಯಾಕ್ರಿಫೈಸ್ ಮಾಡಿರುವಂತಹ ಒಂದು ಎನರ್ಜಿ ಇದೆ. ನಿಮ್ಮ ಕೆಲಸ ಆಗಿರಬಹುದು ಅಥವಾ ನಿಮ್ಮ ಹಣದ ವಿಷಯದಲ್ಲಿ ಆಗಿರಬಹುದು, ಅವರಿಗೋಸ್ಕರ ತುಂಬ ನೀವು ಮಾಡಿದ್ದೀರಾ, ತ್ಯಾಗ ಮಾಡಿದ್ದೀರಾ. ಅದೇ ಇಲ್ಲಿ ಅವ್ರನ್ನ ಒಂದಷ್ಟು ನೆನಪುಗಳವರಿಗೆ ಹೆಚ್ಚಾಗಿ ಕಾಡೋದಕ್ಕೆ, ನಿಮ್ಮ ಜೊತೆಗೆ ಆ ಕನೆಕ್ಷನ್, ನಿಮ್ಮ ನೆನಪಾದಾಗ ಅವ್ರ ಕಣ್ಣಲ್ಲಿ ನೀರು ಬರೋದಕ್ಕೆ ಕಾರಣ ಇದೇ ಆಗಿದೆ. ಓಕೆ, ಇಲ್ಲಿ ನೋಡಬಹುದು ಪೇಜ್ ಆಫ್ ಕಪ್ಸ್ ಬರ್ತಿದೆ ಅಂಡ್ ಇಲ್ಲಿ ದ ಎಂಪ್ರೆನ್ಸ್ ಕಾರ್ಡ್ ನಿಮಗೆ ಫಸ್ಟ್ ಕಾರ್ಡ್ ಬಂದಿರುವಂಥದ್ದು, ಒಂಥರ ಪುನರ್ಜನ್ಮ, ಹೊಸ ಆರಂಭ. ಓಕೆ, ಸೊ ಇಲ್ಲಿ ಒಂದು ಹೊಸ ಆರಂಭದ ಹಂಬಲ ಅವರಿಗಿದೆ ಅನ್ನುವಂಥ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ನಿಮ್ಮ ನಡುವಿನ ಈ ಒಂದು ಮೌನ, ಈ ಒಂದು ಸೈಲೆನ್ಸ್ ಏನಿದೆ ಅದು ಮುರಿದು ಒಂದು ಸತ್ಯವನ್ನು ಒಪ್ಕೊಳ್ಳುವಂತಹ ಒಂದು ಧೈರ್ಯವನ್ನು ಅವರು ನಿನ್ನೆ ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡಿರುವಂತಹ ಒಂದು ಎನರ್ಜಿ ಇದೆ. ಯಾವುದೋ ಒಂದು ವಿಷಯದಲ್ಲಿ ಅವರು ಗಿಲ್ಟಿ ಫೀಲ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಅವರು ಕೆಲವೊಂದು ವಿಷಯದಲ್ಲಿ ಅವ್ರು ತಪ್ಪು ಮಾಡಿರುವಂತಹ ಎನರ್ಜಿ, ಆ ತಪ್ಪನ್ನು ಅವ್ರು ಮಾಡಿಲ್ಲ ಅಂತ ನಿಮ್ಮ ಹತ್ರ ವಾದ ಮಾಡಿದ್ದಾರೆ. ಬಟ್ ಅವ್ರ ಮನಸ್ಸಿಗೆ ಗೊತ್ತಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಬಟ್ ನಿಮ್ಮ ಹತ್ರ ವಾದ ಮಾಡ್ಬೇಕಿದ್ರೆ ನಾನು ತಪ್ಪು ಮಾಡಿಲ್ಲ, ಅವರ ಈಗೋ ಜಾಸ್ತಿ ಇದೆ ಅಲ್ವಾ, ಸೊ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡಿದ್ದೆ ಸರಿ, ಆ ಥರ ವಾದ ಮಾಡಿರುವಂಥದ್ದು. ಬಟ್ ನಿನ್ನೆ ರಾತ್ರಿ ಅವ್ರಿಗೆ ಅನಿಸಿದೆ ನಾನು ಸುಮ್ಮನೆ ಅವಳ ಹತ್ರ ಅಥವಾ ಅವನ ಹತ್ರ ವಾದ ಮಾಡಿದ್ದೀನಿ, ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಲ್ವಾ, ಅದನ್ನು ಮರೆಮಾಚೋಕ್ಕೋಸ್ಕರ ನಾನು ಅವನ ಹತ್ರ ಅಥವಾ ಅವಳ ಹತ್ರ ವಾದ ಮಾಡಿದ್ದೀನಿ ಅನ್ನುವಂತಹ ಪಶ್ಚಾತ್ತಾಪ ಅವರಿಗೆ ಇದೆ. ಸೊ ಹಾಗಾಗಿ ಅದನ್ನು ಒಪ್ಕೊಳ್ಳೋದಿಕ್ಕೆ, ಆ ಸತ್ಯವನ್ನು ಒಪ್ಕೊಳ್ಳೋದಿಕ್ಕೆ ಅವರಿಲ್ಲಿ ಧೈರ್ಯ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ನೆನ್ಪಿಟ್ಕೊಳ್ಳಿ, ನದಿ ಅಥವಾ ಸಾಗರ ಏನಿದೆ ಅದು ಸೇರೋ ಮುನ್ನ ಹರಿಯುವ ಶಬ್ದ ಮಾಡ್ತಾ ಇರತ್ತೆ ಅಲ್ವಾ. ಈಗ ಅಲೆಗಳಿರ್ಬೋದು, ಅಲ್ಲಿಂದ ಬರಬೇಕಿದ್ರೆ ಜೋರಾಗಿ ಸೌಂಡ್ ಮಾಡ್ಕೊಂಡು ಬರುತ್ತೆ. ಒಂದ್ಸಲ ದಡಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಅದು ಸೈಲೆಂಟ್ ಆಗಿಬಿಡುತ್ತೆ ಅಲ್ವಾ. ಅದು ಸೇರಿದ್ಮೇಲೆ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಸೈಲೆನ್ಸ್. ನಿಮ್ಮ ಪ್ರೀತಿ ಈಗ ಅದೇ ಮೌನದ ಒಂದು ಹಾದಿಯನ್ನು ತಲುಪ್ತಾ ಇದೆ ಇಲ್ಲಿ. ಓಕೆ, ಪ್ರೀತಿ ಅಂದ್ರೆ ಸದಾ ಯಾವಾಗಲೂ ಜೊತೆಗಿರೋದಲ್ಲ, ಒಬ್ಬರಿಲ್ಲದಿದ್ರೂ ಕೂಡ ಅವರ ಒಂದು ಅಸ್ತಿತ್ವವನ್ನು ಪ್ರತಿ ಕ್ಷಣ ಅನುಭವಿಸೋದು, ಅದು ಒಂದು ಪ್ರೀತಿಯ ಲಕ್ಷಣ ಆಗಿರುತ್ತೆ. ನಿಮ್ಮ ಪ್ರೀತಿನೂ ಅಷ್ಟೇ ಇಲ್ಲಿ, ನಿಮ್ಮ ಪರ್ಸನ್ ಪ್ರೀತಿನೂ ಅಷ್ಟೇ ಇಲ್ಲಿ. ನಿಮ್ಮನ್ನು ಅವ್ರು ಅಷ್ಟು ಫೀಲ್ ಮಾಡ್ತಾ ಇದ್ದಾರೆ, ಅವ್ರು ಮಾಡಿರೋ ತಪ್ಪನ್ನು ಅವ್ರು ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ಅವ್ರು ಇಲ್ಲಿ ಫೀಲ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಅದರಲ್ಲೂ ಹೆಚ್ಚಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ನನ್ನ ಪರ್ಸನ್ ನನ್ನ ಬಗ್ಗೆ ಮರ್ತು ಬಿಟ್ಟಿದ್ದಾರೆ, ನನ್ನ ವಿಷಯದ ಬಗ್ಗೆ ಏನೂ ಯೋಚನೆ ಇಲ್ಲ, ಮರ್ತು ಬಿಟ್ಟಿದ್ದಾರೆ, ಈ ಥರ ಅವ್ರು ಇಲ್ಲಿ ನೀವು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ. ಆದರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮರ್ತಿಲ್ಲ. ಅವರು ಪ್ರತಿ ಉಸಿರಲ್ಲೂ ಕೂಡ, ಅವರ ಪ್ರತಿ ಉಸಿರಲ್ಲೂ ಕೂಡ ನಿಮ್ಮ ಹೆಸರಿದೆ ಅನ್ನೋಂಥ ಒಂದು ಎನರ್ಜಿ ಇದೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನೀವು ಅರ್ಜೆಂಟ್ ಮಾಡಿದರೆ ಏನೂ ಆಗಲ್ಲ. ನಿಮ್ಮ ಅರ್ಜೆಂಟಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂದ್ಕೊಂಡ್ರೆ ಅದು ಖಂಡಿತ ಆಗಲ್ಲ. ಯಾಕಂದರೆ
ಅದರದ್ದೇ ಆದಂಥ ಸಮಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಓಕೆನಾ? ಯಾವ ಸಮಯದಲ್ಲಿ ಏನಾಗಬೇಕು, ಹೇಗಾಗಬೇಕು, ಯಾವ್ದಾಗಬೇಕು ಅನ್ನೋದು ಆ ಸಮಯಕ್ಕೆ ಸರಿಯಾಗಿ ಗೊತ್ತಿದೆ. ನಿಮ್ಗಿಂತ ಚೆನ್ನಾಗಿ ಆ ಸಮಯಕ್ಕೆ ಗೊತ್ತಿದೆ. ನೀವು ಅರ್ಜೆಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಬದಲಾವಣೆನ ನೋಡ್ತೀರಾ. ಯೂನಿವರ್ಸ್ ನಿಮ್ಮನ್ನು ಮತ್ತೆ ಒಂದುಗೂಡ್ಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ನೀವು ಅರ್ಜೆಂಟ್ ಮಾಡಿಕೊಂಡು ದುಡುಕಿ ನಿರ್ಧಾರಗಳನ್ನು ತಗೊಂಡು ಎಡವಟ್ಟು ಮಾಡ್ಕೊಳ್ಬೇಡಿ. ಓಕೆ, ಈ ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀರಾ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕನ್ಸುತ್ತೆ, ಹಂಚ್ಕೊಳ್ಬೇಕನ್ಸುತ್ತೆ, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಲಾಟ್ಸ್ ಆಫ್ ಲವ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಾನು ಪ್ರತಿದಿನ ವಿಶ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಮ್ಯಾಮ್ ಅಂತಾದರೂ ಬೇಡವಾ? ಅಟ್ಲೀಸ್ಟ್ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿ, ವಿಶ್ ಮಾಡಿದ್ರಲ್ವಾ ಅಂತ ಹೇಳಿ. ಸೊ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ತೀರಾ. ನಾನು ನಿಮಗೇನು ಹೇಳೋದಕ್ಕಾಗಲ್ಲ. ಪ್ರತಿದಿನ ನಾನು ವಿಶ್ ಮಾಡ್ತಾ ಇರ್ತೀನಿ. ಆ್ಯನಿವರ್ಸರಿಗೆ ವಿಶ್ ಮಾಡ್ತಾ ಇರ್ತೀನಿ, ಆ್ಯಂಡ್ ಬರ್ತ್ಡೇಗೆ ವಿಶ್ ಮಾಡ್ತಾ ಇರ್ತೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಯಾರೊಬ್ಬರು ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದರು. ನಂಗೆ ಅವಾಗ ನೆನಪಾಯಿತು, ಓ ಹೌದಾ, ಇವತ್ತು ಯಾರ್ದಾದ್ರು ಬರ್ತ್ಡೇ ಖಂಡಿತ ಇರುತ್ತಾ ಅಂತ ನನಗೆ ಅವಾಗ ಅನಿಸಿದ್ದು. ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಮ್ಯಾಮ್, ಇವತ್ತು ನನ್ನ ಬರ್ತ್ಡೇ ಇತ್ತು, ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಏನೂ ಕಳ್ಕೊಳ್ಳಲ್ಲ ಅಲ್ವಾ ಅದರಲ್ಲಿ, ರೈಟ್? ಸೊ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿ ಇರ್ತೀವಿ ನಮಗೆ ಸಿಗ್ತಾ ಇರೋವಂಥದ್ದು. ಈಗ ನೀವು ಯಾರು ಕೂಡ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಲ್ಲ, ನನ್ನ ಬರ್ತ್ಡೇ ವಿಶ್ ಮಾಡಿ ಅಂತ ಹೇಳ್ಬಿಟ್ಟು. ನಾನಾಗೆ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಸೊ ನಿಮಗೆ ನಿರೀಕ್ಷಣೆ ಇಲ್ಲದೆ ನಿಮಗೆ ವಿಷಸ್ ಸಿಗ್ತಾ ಇದೆ. ಸೊ ಅದನ್ನು ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿ ಅದನ್ನು ರಿಸೀವ್ ಮಾಡ್ತಾ ಇದ್ದೀರಾ. ಹಾಗೆಯೇ ಇದು ಕೇವಲ ಬರ್ತ್ಡೇ ವಿಷಸ್, ಇದು ಸಣ್ಣ ವಿಷಯ ಅಂತ ಅಂದ್ಕೊಳ್ಳೋಣ. ಹಾಗೆ ನೀವು ನಂಬಿರೋಂಥ ದೇವರು ಅಥವಾ ಯೂನಿವರ್ಸ್ ನೀವು ಕೇಳ್ದೇನೆ ಎಷ್ಟೋ ವಿಷಯಗಳನ್ನ ನಿಮಗೆ ಕೊಡ್ತಾ ಇರ್ತಾರೆ. ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿ ಅದನ್ನು ಯೂನಿವರ್ಸಿಗೆ, ಗಾಡಿಗೆ ರಿಟರ್ನ್ ಆಗಿ ಕೊಡ್ತೀರಾ. ಸೊ ಬದಲಾಗೋದೇ ಜೀವನ, ಬದಲಾವಣೆ ಜೀವನ. ಓಕೆ, ಸೊ ಎಸ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ಸಕಾರಾತ್ಮಕವಾಗಿರುವಂತಹ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೇಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಲಾಟ್ಸ್ ಆಫ್ ಲವ್.